ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನನ್ನ ಮೊದಲ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ದಿನದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೇ ಇರಲಿಲ್ಲ. ಹಿಂಗೆ ಇದನ್ನ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇದ್ದೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಶುಕ್ರವಾರದ ಒಂದು ಕ್ಲಿಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಮಳೆ ಬರ್ತಿತ್ತು, ಅಂದರೆ ತುಂಬ ದಿನ ಆದಮೇಲೆ ಮಳೆ ಬರ್ತಿತ್ತಲ್ವ, ಅದರಿಂದ ರೆಕಾರ್ಡ್ ಮಾಡ್ಕೊಂಡಿದ್ದೆ ವಾಟ್ಸಪ್ ಗ್ರೂಪಿಗೆ ಹಾಕೋದಕ್ಕೆ ಅಂತನ. ಸರಿ ಆಯಿತು, ಯೂಟ್ಯೂಬ್ ಸ್ಟಾರ್ಟಿಂಗ್ ಶುಕ್ರವಾರದ ವ್ಲಾಗಿಂದನೇ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಮತ್ತು ಶನಿವಾರ ಬೆಳಗಿಂದ ಸಂಜೆವರೆಗೂ ನನ್ನ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಶುಕ್ರವಾರ ನೈಟು ಅಕ್ಕಿನ ರುಬ್ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಹಿಟ್ಟು ಇಲ್ಲಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ಅಂತ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಇಟ್ಟಿದ್ದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ಮತ್ತು ಪ್ಲೇಟ್ಸ್ಗಳಿಗೆಲ್ಲ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇಲ್ಲಿ ಇಡ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಫಸ್ಟು ಅದು ಬೇಯುವಾಗಲೇ ನಾನು ಒಂದು ಬಾಣಲಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸೈಡು ಬೇಯಿಸ್ಕೊತೀನಿ. ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಕೆಲಸನೂ ಆಗುತ್ತೆ ಮತ್ತು ತಿಂಡಿ ಕಡೆ ಅಷ್ಟೊಂದು ಏನು ರಿಸ್ಕ್ ಅಂತ ಅನಿಸೋದಿಲ್ಲ. ನನಗೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೆ ನೆನಪಾದಾಗ ಮನಸ್ಸಾದಾಗೆಲ್ಲ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಮತ್ತು ಅದು ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಒಂದು ಸ್ಪೂನ್ ಕಡಲೆ ಹಾಕ್ಕೊಂಡು ಸ್ಮೂತಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಬಾಣಲಿನಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ನನಗೆ ಹಸಿ ಕರ್ಬೇವಿನ ಸೊಪ್ಪು ಸಿಕ್ಕಿಲ್ಲ, ಅದರಿಂದ ಒಣಗಿರೋ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಅದೇ ಬಾಣಲಿನಲ್ಲಿ ನಾನು ಯಾವ ಬಾಣಲಿನಲ್ಲಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ನಲ್ವ, ಅದೇ ಬಾಣಲಿನಲ್ಲೇ ಒಂದು 2-3 ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಸಿಡಿಸ್ಕೊತೀನಿ. ಅದು ಸಿಡ್ದಾದ್ಮೇಲೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದ ತಕ್ಷಣವೇ ನಾನು ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮನೇಲೇ ಮಾಡಿರೋ ಅಂಥ ಮಸಾಲೆ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನನಗೆ ಇಡ್ಲಿಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಯಾಕಂದರೆ ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಬೇಗನೆ ಹೋದರು. ಅವ್ರೇನು ಮನೇಲಿ ತಿಂಡಿ ಮಾಡಲಿಲ್ಲ. ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದರಿಂದ ಸಾಂಬಾರು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಮತ್ತು ಇಡ್ಲಿನೂ ಅಷ್ಟೇ ಒಂದು ದಿಬ್ಬೆ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಶನಿವಾರ ಪೂಜೆ ಮಾಡಬೇಕಿತ್ತು. ವಾರದಲ್ಲಿ ನಾವು 3 ದಿನ ಪೂಜೆ ಮಾಡ್ತೀವಿ. ಅದರಲ್ಲಿ ಬುಧವಾರ, ಶುಕ್ರವಾರ ಮತ್ತು ಶನಿವಾರ 3 ವಾರ ಮಾಡ್ತೀವಿ. ಅದರಿಂದ ನನ್ನ ಮಗ ಎದ್ದೇಳೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೆ ಬಾಗಿಲಿಗೆ. ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ರಂಗೋಲಿ ಹಾಕೋದೇ ಆಗಿರಲಿ, ಇದು ಯಾವುದೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದ್ದರಿಂದ ನಾನು ಈ ಥರನೇ ತೋರಿಸ್ತಾ ಇದ್ದೀನಿ. ನನಗೆ ರಂಗೋಲಿ ಎಲ್ಲ ಅಷ್ಟೆಲ್ಲ ಬರೋದಿಲ್ಲ. ಇರೋದರಲ್ಲಿ ಮದುವೆ ಆದಮೇಲೆ ಸ್ವಲ್ಪ ಕಲ್ತಿದ್ದೀನಿ. ಚಿಕ್ಕ ರಂಗೋಲಿಗಳನ್ನಷ್ಟೇ ಹಾಕ್ತೀನಿ. ದೊಡ್ಡ ರಂಗೋಲಿಗಳೆಲ್ಲ ಬರೋದಿಲ್ಲ ನಿಮಗೆ. ಅದಾದಮೇಲೆ ನಾನು ಹೂವು ತೊಗೊಂಡ್ರೆ ಶುಕ್ರವಾರ, ಶನಿವಾರ 2 ವಾರಕ್ಕೂ ಆಗೋ ಥರನೇ ತೊಗೊತೀನಿ. ನಮ್ಮ ಮನೆಯವರೇ ತಂದು ಕೊಡ್ತಾ ಇರ್ತಾರೆ ಯಾವಾಗಲೂ. ಅವರು ತರೋದನ್ನು ಮರ್ತುಬಿಟ್ಟಿದ್ರು. ಅದರಿಂದಾಗಿ ನಾನೇ ತೊಗೊಂಡು ಪೂಜೆನ ಮುಗಿಸ್ಕೊಂಡಿದ್ದೆ. ಅದಾದಮೇಲೆ ಅವರೂ ತೊಗೊಂಡು ಬಂದಿದ್ರು ರೋಸು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಪೋಣಿಸ್ಕೊಂಡು ಹೂವನ ಹಾರ ಥರ ಮಾಡಿಕೊಂಡು ಕಳ್ಸಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಪೋಣಿಸ್ತಾ ಇದ್ದೀನಿ. 1-2 ಸಲ ಚುಚ್ಕೊಂಡೆ ಕೈಗೂ ಕೂಡ. ಆಮೇಲೆ ನಿಧಾನಕ್ಕೆ ಪೋಣಿಸ್ಕೊಂಡು ನನ್ನ ಮಗನ ಜೊತೆ ಮಾತಾಡಿಕೊಂಡು ಹೂವು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಗುಲಾಬಿ ಹೂವನೂ ಅಷ್ಟೇ ಎಲ್ಲ ಕಟ್ಕೊಂಡೆ. ಕೆಲವೊಂದು ಚೆನ್ನಾಗಿರಲಿಲ್ಲ, ಅದರಿಂದಾಗಿ ಸ್ವಲ್ಪ ಚೆನ್ನಾಗಿರೋ ಅಂಥವು ಮತ್ತು ತೊಟ್ಟು ಉದ್ದ ಇರೋ ಅಂಥವನ್ನ ಎಲ್ಲ ಕಟ್ಕೊಂಡು ಚಿಕ್ಕದಾಗಿರೋ ಎಲ್ಲನೂ ಡೈಲಿ ಬಾಗಿಲಿಗೆ ಹಾಕೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಎತ್ತಿಡ್ತಾಯಿದ್ದೀನಿ. ನನಗೆ ಹೂವು ಎಲ್ಲ ಮುಂಚೆಯಿಂದನೇ ಕಟ್ಟೋಕ್ಕೆ ಬರುತ್ತೆ. ಇವಾಗೇನು ಕಲ್ತಿಲ್ಲ ನಾನು ಅದನ್ನ. ನಾನು ಚಿಕ್ಕ ಹುಡುಗಿಯಿಂದನೂ ಹೂವು ಕಟ್ಟೋದನ್ನ ಚೆನ್ನಾಗಿ ಕಲ್ತಿದ್ದೀನಿ. ನನಗೆ ಅಂದರೆ ಎಲ್ಲ ಥರ ಹೂವು ಕಟ್ಟೋದಕ್ಕೆ ಬರುತ್ತೆ ಅಂತ ಅಲ್ಲ, ಒಂದು ಸಿಂಪಲ್ಲಾಗಿ ಡೈಲಿ ಈ ಥರ ಎಲ್ಲ ಕಟ್ಕೊಳ್ಳೋದು, ಹಾರಗಳು ಪೋಣಿಸೋದು ಇಷ್ಟು ಮಾತ್ರ ಬರುತ್ತೆ ನನಗೆ. ಅದರಿಂದ ನನಗೆ ಹೂವು ಕಟ್ಟೋದಕ್ಕೆಲ್ಲ ಸ್ವಲ್ಪ ಹೆಲ್ಪಾಗಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ದೀನಿ ಅಂತ.
ನಮ್ಮ ಮನೆ ದೇವ್ರು ಬಂದುಬಿಟ್ಟು ತಿರುಪತಿ ವೆಂಕಟರಮಣ ಸ್ವಾಮಿ. ಅದರಿಂದ ನಾವು ಇದೊಂದು ಫೋಟೋ ಇಟ್ಕೊಂಡಿದ್ದೀವಿ. ನಾವು ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ಒಂದು ಫೋಟೋ ಮಾತ್ರ ತೊಗೊಂಬಂದಿದ್ವಿ, ಅದು ತೊಗೊಂಡು ಬಂದಿರಲಿಲ್ಲ. ಈ ಫೋಟೋ ಮಾತ್ರ ತೊಗೊಂಡು ಬಂದಿದ್ವಿ. ಇದರಲ್ಲಿ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ, ನರಸಿಂಹ ಸ್ವಾಮಿ ಮತ್ತು ಬುಧವಾರ ನಾವು ಪೂಜೆ ಮಾಡ್ತೀವಿ ಅಂದ್ವಲ್ಲ, ಇದೇ ದೇವ್ರಿಗೆ ಸಿನಪನಾಳಮ್ಮ, ದಾಳಿಯಮ್ಮ ಮತ್ತು ಅವಸರದಮ್ಮ ಅಂತ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ತಿಂಡಿ ಫಸ್ಟು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದೆ. ನೋಡ್ತಾ ಇರ್ಬೋದು, ಇದು ನನಗೆ ಅಂತ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು, ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ತಿಂಡಿ ತಿಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ನಾನು ಒಬ್ಳಿಗೆ ಕಾಫಿ ಆಗಿದ್ದರಿಂದ ನಾನೊಂದು 1/4 ಲೀಟ್ರು ಹಾಲು ತೊಗೊಂಡು ಬಂದು ಹಾಲು ಚೆನ್ನಾಗಿ ಕಾಯಿಸಿ ಆದಮೇಲೆ ಕಾಫಿ ಮಾಡಿಕೊಂಡೆ. ಕಾಫಿಗೆ ನಾನು ಸಕ್ಕರೆನ ಬಳಸೋದಿಲ್ಲ. ಕಾಫಿಗಾದರೂ ಸರಿಯೇ, ಟೀಗಾದರೂ ಸರಿಯೇ ಸಕ್ಕರೆ ಬಳಸೋದಿಲ್ಲ. ಎಲ್ಲಾದರೂ ಊರಿಗೆ ಹೋದಾಗ ಅಷ್ಟೇ ಸಕ್ಕರೆನಲ್ಲಿ ಕಾಫಿ ಟೀ ಕುಡಿತೀನಿ. ಮನೆಯಲ್ಲಿ ಇದ್ದರೆ ಬೆಲ್ಲ ಬಳಸ್ತೀನಿ, ನಾನು ಸಕ್ಕರೆ ಬಳಸೋದಿಲ್ಲ. ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಸಕ್ಕರೆನೇ ಹಾಕಿ ಕಾಫಿ ಟೀ ಮಾಡ್ಕೊಳ್ಳೋದು. ಅವರು ಟೀ ಜಾಸ್ತಿ ಕುಡಿತಾರೆ, ಅಂದರೆ ಬೆಳಗ್ಗೆ ಟೈಮ್ ಕುಡಿಯೋದಿಲ್ಲ ಅವರು, ಸಂಜೆ ಟೈಮ್ ಯಾವಾಗಾದರೂ ಒಂದೊಂದು ಸಲ ಕುಡಿತಾರೆ. ಅದರಿಂದ ಅವರಿಗೆ ಟೀ ಮಾಡಿಕೊಡ್ತೀನಿ. ನಾನು ಯಾವಾಗಲೇ ಆದರೂ ಸರಿಯೇ ಕಾಫಿ ಮಾಡ್ಕೊತೀನಿ. ಕಾಫಿ ಮಾಡುವಾಗ ನಾನು ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೊತೀನಿ, ಹಾಲಿಗೆ ಹಾಕ್ಕೊಳ್ಳೋದಿಲ್ಲ. ಬೆಲ್ಲ ತುರ್ಕೊಂಡು ಕಾಫಿ ಪುಡಿ ಮತ್ತು ಬೆಲ್ಲ ಹಾಕ್ಕೊಂಡು ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಹಾಲೂ ಒಡೆಯೋದಿಲ್ಲ, ಕಾಫಿನೂ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈ ರೀತಿ ಕಾಫಿ ಮಾಡ್ಕೊಳ್ತೀನಿ. ಬೆಲ್ಲದ ಕಾಫಿನೂ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿ ಮಾಡಿರೋದಕ್ಕಿಂತ ಬೆಲ್ಲದ ಕಾಫಿ ಕುಡಿಯೋದು ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ಕಾಫಿ ಮಾಡ್ತಾಯಿದ್ದೀನಿ ಅಂತ. ಬ್ರೂ ಬರುತ್ತಲ್ಲ 2 ರೂಪಾಯಿದು, ಅದರಲ್ಲಿ ನಾನು 1 ಪ್ಯಾಕೆಟ್ ಬ್ರೂ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಕಾಫಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ಹಾಲು ಒಡೆಯೋದಿಲ್ಲ, ಅಷ್ಟು ನೀಟಾಗಿರುತ್ತೆ. ಕಾಫಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನಾನಿಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತನ. ಕಾಫಿ ಟೀ ಮಾಡೋದೆಲ್ಲ ಏನು ಕ್ಲಿಪ್ಪಿಂಗ್ ಹಾಕಿದ್ದೀರಾ ಅಂತ ಹೇಳಿ ನೀವು ಕೋದು. ನನಗೆ ಇನ್ನೂ ವಿಡಿಯೋ ಎಡಿಟಿಂಗ್ ಎಲ್ಲ ಅಷ್ಟು ಬರ್ತಾಯಿಲ್ಲ, ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂತಂದರೆ ಕೆಲವೊಂದು ಕ್ಲಿಪ್ಪಿಂಗ್ನ ತಗೊಂಡು ವಿಡಿಯೋ ಎಡಿಟಿಂಗಲ್ಲಿ ಎಷ್ಟೋ ಕ್ಲಿಪ್ಪಿಂಗ್ನ ಡಿಲೀಟ್ ಮಾಡಿದ್ದೀನಿ. ನನಗೆ ಅಷ್ಟು ವಾಯ್ಸ್ ಓವರ್ ಕೊಡೋದಕ್ಕೂ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಇದು ಯಾವುದೂ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಮಿಸ್ಟೇಕ್ ಆಗಿದರೆ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಇನ್ನು ನೈಟ್ ಊಟಕ್ಕೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನೀರು, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಾದಮೇಲೆ ಚಪಾತಿಗೆ ಕಾಂಬಿನೇಷನ್ನಾಗಿ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಟೊಮೊಟೊ ಗೊಜ್ಜು ಮಾಡೋದು ತುಂಬಾ ಈಸಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ತರಕಾರಿ ಇಲ್ಲದೇ ಇರೋ ಟೈಮಲ್ಲಿ ಈ ಗೊಜ್ಜು ಮಾಡಿಕೊಂಡು ಅನ್ನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಅದು ಕಟ್ ಮಾಡಿ ಇಟ್ಕೊಂಡಿದ್ದವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಮತ್ತು ಸಾಫ್ಟಾಗೂ ಬೆಂದಿರುತ್ತೆ. ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಯಾಕಂತಂದರೆ ಕೊತ್ತಂಬರಿ ಸೊಪ್ಪಿಂದು ಹಸಿ ಸ್ಮೆಲ್ ಹೋಗಬೇಕು, ಇಲ್ಲಾಂತಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದರಿಂದ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ರ ಜೊತೆಗೆ ಖಾರದ ಪುಡಿ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನ ನಾನು ಮಿಕ್ಸ್ ಮಾಡೋದಿಲ್ಲ, ಹಂಗೇ ಪ್ಲೇಟ್ನ ಮುಚ್ಚಿ ನಾನು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ
ಬೇಯಿಸ್ಕೊತೀನಿ. ನೋಡ್ಬೋದು ಇಲ್ಲಿ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟಾಗಿದೆ. ಇದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡಿದ್ರೆ ಇದು ಗೊಜ್ಜು ಥರ ಆಗುತ್ತೆ. ಗೊಜ್ಜು ಥರ ಆದರೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಅದರಿಂದ ನಾನೆಲ್ಲ ಸೌಟನಲ್ಲೇ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು 2 ನಿಮಿಷ ತಿರ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ನಾವಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕಿದ್ದೀವಿ. ನೀವು ಯಾವುದೇ ಮಸಾಲೆ ಪದಾರ್ಥ ಹಾಕೋದ್ರೂ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ತಳ ಎಲ್ಲ ಸೀದೋಗ್ಬಿಡ್ತಾ ಇರುತ್ತೆ. ಅದು ಆವಾಗ ಗೊಜ್ಜು ಕೂಡ ಚೆನ್ನಾಗಿರೋದಿಲ್ಲ. ಗೊಜ್ಜು ಕೂಡ ರೆಡಿ ಆಯಿತು. ಮತ್ತು ಚಪಾತಿಗೆ ನೆನೆಸಿ ಇಟ್ಕೊಂಡಿದ್ನಲ್ವ, ಆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಮತ್ತು ಸಾಫ್ಟಾಗಿ ಹೊಸದಕ್ಕೂ ಬರ್ತಿತ್ತು. ನಾವು ಈ ಥರ ಕಲಿಸ್ಕೊಂಡ್ರೆ ಯಾವ ರೀತಿ ಬೇಕಾದರೂ ಚಪಾತಿ ಹೊಸ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಹೊಸ್ಕೋತಾ ಇದ್ದೀನಿ. ನೀವು ಚಪಾತಿ ಕೂಡ 5-6 ರೀತಿಯಲ್ಲಿ ಹೊಸಿಬೋದು. ಅದು ನಾನು ಬೇಕಾದರೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಬೋದು ಅಂತನ. ತುಂಬ ಗ್ಯಾಪ್ ಕೊಟ್ಟು ಮಾತಾಡಿದ್ದೀನಿ, ಯಾರೂ ಬೇಜಾರು ಮಾಡ್ಕೊಬೇಡಿ. ಯಾಕಂತಂದರೆ ನನಗಿನ್ನ ವಿಡಿಯೋ ಎಡಿಟಿಂಗ್ ಅಷ್ಟು ಬರ್ತಾಯಿಲ್ಲ. ಅಡುಗೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ನನ್ನ ಮಗನಿಗೂ ಊಟ ತಿನ್ನಿಸ್ದೆ. ಇದಕ್ಕೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್, ಬಾಯ್ ಬಾಯ್.